ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯವಾಗುವಂಥ ವಿಡಿಯೋಸ್ಗಳನ್ನು ನಮ್ಮ ಚಾನಲ್ ವತಿಯಿಂದ ನೀಡ್ತಾ ಇದ್ದೇವೆ. ಇದು ಧಾರವಾಡದ ಒಂದು ಚಿಕ್ಕ ಓಣಿಯ ಒಂದು ಸಂದೇಶ. ಒಂದು ಗಾದೆ ಇದೆ, ಧಾರವಾಡದ ಯಾವುದೇ ಒಂದು ಪ್ರದೇಶಕ್ಕೆ ಕಲ್ಲು ಒಗೆದರೆ ಅದು ಹೋಗಿ ಯಾವುದು ಸಾಹಿತಿ ಮನೆಗೆ, ಇನ್ನಿತರ ಲೇಖನ ಮನೆಗೆ ಬೀಳ್ತದೆ ಅನ್ನೋದು ಅದು ಸತ್ಯವಾದ ಮಾತು. ಧಾರವಾಡ ಎಂದರೆ ಎಲ್ಲರಿಗೂ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ಉಳಿಸಿಕೊಂಡು ಇಲ್ಲಿಂದ ಯಶಸ್ಸನ್ನು ಸಾಗಿ ಹೋಗಲು ಬರುವಂತಹ ಸ್ಪರ್ಧಾರ್ಥಿಗಳಿಗೆ ಹೆಚ್ಚಾಗಿ ಇಲ್ಲಿ ನೆಲೆಸಿರ್ತಾರೆ. ಧಾರವಾಡ ಎಂದರೆ ಒಂದು ಭಾವನೆ, ಧಾರವಾಡ ಎಂದರೆ ಒಂದು ಮನಸ್ಸಿನಲ್ಲಿರುವಂಥ ಒಂದು ಚಂಚಲತೆಯನ್ನು ಹೋರಾಡಿಸಿ ದೃಢ ನಿರ್ಧಾರವನ್ನು ಜೀವನದಲ್ಲಿ ಕೈಗೊಳ್ಳುವಂಥ ಪ್ರದೇಶ ಅದು ಧಾರವಾಡ ಆಗಿರ್ತದೆ. ಸಂಜೆಯ ಹೊತ್ತಿನಲ್ಲಿ ನಾವು ಧಾರವಾಡದ ಓಣಿಯಲ್ಲಿ ತಿರುಗಾಡಿದಾಗ ಎಲ್ಲರೂ ಶ್ರೀ ಆಂಜನೇಯನ ಮತ್ತು ಶ್ರೀ ಈಶ್ವರ ದೇವರ ಗುಡಿಯನ್ನು ನಮಸ್ಕರಿಸಿ ಸ್ಟಡಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ವಿದ್ಯಾರ್ಥಿ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯಲು ಸಹಾಯವಾಗ್ತದೆ. ನಾವೊಂದು ಚಿಕ್ಕ ವಾಕನ್ನು ಹೋಗಿದ್ದೆವು. ವಿದ್ಯಾರ್ಥಿಗಳ ಗುಂಪೇ ಈ ಧಾರವಾಡದಲ್ಲಿ ಇದೆ. ಈಗ ಸದ್ಯ PC, PSI ಈ ರೀತಿಯಾದಂಥ ಕಾಲ್ ಫಾರ್ಮ್ಗಳು ಹೆಚ್ಚಿದ್ದಾಗ ರಿಲ್ಯಾಕ್ಸಿಗೋಸ್ಕರ ಇಲ್ಲಿ ಚಿಕ್ಕದೊಂದು ಪಾರ್ಕ್ ಇದೆ. ಜಯನಗರ ಲೇಕ್ ಅಂತಲೇ ಇದನ್ನು ಕರೀತಾರೆ. ಅದರ ವಾಯುವಿಹಾರವನ್ನು ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಗಿಡ ಮರಗಳನ್ನು ನೋಡಿಕೊಂಡು ಒಂದು ಸ್ವಲ್ಪ ಓದಿನಲ್ಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಈ ಪ್ರದೇಶ ಉತ್ತಮವಾಗಿದೆ. ಹಾಗೆಯೇ ನಾವು ನಮ್ಮ ಮಕ್ಕಳೊಂದಿಗೆ ಈ ಪ್ರದೇಶಕ್ಕೆ ಹೋಗಿದ್ದೆವು. ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಈ ಪಾರ್ಕ್ನಲ್ಲಿ ನೀಡಲಾಗಿದೆ. ಹಲವಾರು ಜನ ಇಲ್ಲಿ ವಾಕ್ ಮಾಡಿ ಈ ಸೌಂದರ್ಯವನ್ನು ಸವಿದು ತಮ್ಮ ಜೀವನವನ್ನು ನಿರೂಪಿಸಿಕೊಂಡಿದ್ದಾರೆ. ಹಾಗೆ ಒಂದು ರೌಂಡು ವಾಕ್ ಮತ್ತು ಓದಿದಂಥದ್ದನ್ನ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡುವಂಥದ್ದು ಕೂಡ ಈ ಪಾರ್ಕ್ನಲ್ಲಿ ಮಾಡ್ತಾರೆ. ಯಾವ ರೀತಿಯಾಗಿ ಪಾರ್ಕ್ ಸ್ಪೆಂಡ್ ಮಾಡ್ತಾರಂತ ಇಲ್ಲಿ ನೋಡ್ಬೋದು. ಸ್ವಚ್ಛವಾದಂಥ ನೀರಿನೊಂದಿಗೆ ಸಮೃದ್ಧವಾದಂಥ ಒಂದು ಆ ಮಣ್ಣಿನ ವಾಸನೆಯೇ ಆ ಓದಿಗೆ ಒಂದು ಸ್ಫೂರ್ತಿ ಎಂಬಂತೆ ಅಷ್ಟು ರೀತಿಯಾದಂಥ ಸ್ವಚ್ಛವಾಗಿದೆ. ನಮ್ಮ ಪ್ರಶಾಂತ್ ಕ್ಲಾಸಸ್ ವತಿಯಿಂದ ಇವತ್ತು ಜಯನಗರ ಲೇಕ್ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾ ಇದ್ದಾರಂತ ನಾವು ಸಪ್ತಾಪುರ ಬಾವಿಯಿಂದ ಶ್ರೀನಗರ ಹೋದರೆ ಸಾಕಾಗ್ತದೆ, ಅಷ್ಟು ನಿಮಗೆ ಮಾಹಿತಿ ದೊರೀತದೆ. ಹಾಗೆ ಈ ಲೇಕಲ್ಲಿ 1-2 ರೌಂಡ್ ವಾಕಿಂಗ್ ಮಾಡಿದೆವು ನಾವು. ಸ್ವಚ್ಛವಾದಂಥ ವಾತಾವರಣ ಇದೆ. ಹಾಗೆ ಫಿಶ್ ಹಿಡಿಯೋರು ಕೂಡ ನೀವು ಕಾಣ್ಬೋದು. ಅಲ್ಲಿ ಫಿಶ್ಗಳನ್ನು ಹಿಡಿದು ಅವರು ಸಾಂಬಾರು ಮಾಡ್ತಾರೋ ಅದು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಆಗಬೇಕು. ಅದೇ ರೀತಿಯಾದಂಥ ಒಂದು ಸ್ವಚ್ಛವಾದಂಥ ವಾತಾವರಣದಲ್ಲಿ ವಾಕ್ ಮಾಡಿ ಬೆಳಗ್ಗೆ ಎದ್ದು ನೀವು 2 ರೌಂಡ್ ವಾಕ್ ಮಾಡಿ ಸ್ಟಡಿಗೆ ಕುಂತರೆ ಅದಕ್ಕಿಂತ ಒಂದು ಸ್ವಚ್ಛವಾದಂಥ ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಮತ್ತೊಂದಿಲ್ಲ. ಇಲ್ಲಿ ನೀವು ಎಲ್ಲ ರೀತಿಯಾದಂಥ ಗಿಡಗಳನ್ನು ನೋಡ್ಬೋದು. ಇದೇ ಹತ್ತಿರದಲ್ಲಿ PGಗಳು, ಸಾಕಷ್ಟು PGಗಳು ಇದ್ದಾವೆ. ಸ್ಟಡಿ ಮಾಡುವಂಥವರು ನೀವು ಈ ಏರಿಯಾದಲ್ಲಿ ಇದ್ದರೆ ಉತ್ತಮ ಅಂತ ನಮ್ಮ ಚಾನಲ್ ವತಿಯಿಂದ ನಿಮಗೆ ಸಜೆಷನ್. ಇಲ್ಲಿ ಬೆಳಗ್ಗೆ ಎದ್ದು 2 ರೌಂಡ್ ವಾಕ್ ಮಾಡಿ ನೀವು ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೋದು. ಈಗ ಸದ್ಯ ಈ ಒಂದು ತಿಂಗಳಲ್ಲಿ PC ಮತ್ತು PSIಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ಹಲವಾರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಓದುವಂಥ ಛಲ ಮತ್ತು ನಾವು ಧಾರವಾಡಕ್ಕೆ ಬಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿಕೊಂಡೇ ಹೋಗಬೇಕು ಅನ್ನುವ ನಿಶ್ಚಲವಂತ ಭಾವನೆ ಇರುವಂಥವರು ಜಯನಗರ ಲೇಕ್ ಪಾರ್ಕ್ನಲ್ಲಿ ಕೂತು ತಾವು ಬೆಳಗ್ಗಿಂದ ಸಂಜೆ ತನಕ ಓದಿದ್ದನ್ನು ಇಲ್ಲಿ ತಮ್ಮ ಸಹೋದ್ಯೋಗಿ ಅಥವಾ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಂಡು ಕಳೆದಂತಹ ಲೇಕ್ ಇದಾಗಿರುತ್ತದೆ. ನಾವು ಇವತ್ತು ಸ್ಮಾಲ್ ವಿಸಿಟನ್ನು ನೀಡಿದೆವು. ಯಾವ ರೀತಿಯಾದಂಥ ಪಾರ್ಕ್ ಇದೆ. ಈಗ ಮಳೆಗಾಲ ಆದ್ದರಿಂದ ಎಲ್ಲ ಗಿಡಗಳು ಹಚ್ಚ ಹಸಿರಿಂದ ಕೂಡಿದೆ. ನೋಡುವಂಥ ಸೌಂದರ್ಯವೇ ಒಂದು ಅಚ್ಚುಮೆಚ್ಚು. ಅದನ್ನು 2 ಕಣ್ಣಿಂದ ನೋಡಲಿಕ್ಕೆ ಸಾಕಾಗಲ್ಲ. ಅಷ್ಟು ಒಂದು ಸ್ವಚ್ಛ ಆದಂಥ ಹಸಿರಿಂದ ಕೂಡಿದಂಥ
ಲೇಕ್ ಪಾರ್ಕ್ ಆಗಿದೆ. ನೀವು ಇಲ್ಲಿ ಜಯನಗರ ಲಾಸ್ಟ್ ಸ್ಟಾಪಿಂದ ಇಳ್ಕೊಂಡು ಒಂದು 300 ಮೀಟ್ರ್ ಬಂದರೆ ಈ ಲೇಕ್ ನಿಮಗೆ ಸಿಗ್ತದೆ. ಯಾರು ಈ ಸರೌಂಡಲ್ಲಿದ್ದೀರೋ ನೀವು ಇಲ್ಲಿ ಓದ್ಕೋಬೋದು. ಓದ್ಕೊಂಡು ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಡಿಸ್ಕಸ್ ಮಾಡೋಕ್ಕೆ ಒಳ್ಳೆಯದಂಥ ಪಾರ್ಕ್ ಇದೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲರೂ ಕೂಡ ಹೇಗೆ ಓದಿದ್ದನ್ನು ಡಿಸ್ಕಸ್ ಮಾಡಿ ಹೆಚ್ಚು ಡಿಸ್ಕಸ್ ಮಾಡಿದರೆ ನಿಮಗೆ ಆ ಓದಿದ್ದಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಎಂಬುದು ನಮ್ಮ ಸಜೆಷನ್ ಆಗಿದೆ. ಇಂತಹ ಸ್ವಚ್ಛವಾದ ಧಾರವಾಡಕ್ಕೆ ಒಂದು ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಬಂದಿರ್ತೀರ. ಟೈಮನ್ನು ವೇಸ್ಟ್ ಮಾಡಬೇಡಿ. ಟೈಮ್ ವೇಸ್ಟ್ ಮಾಡಿದರೆ ಕಳೆದು ಹೋದಂಥ ಸಮಯ ಮತ್ತೆ ಸಿಗಲ್ಲ. ಅದು ಸಿಗಲ್ಲ, ನೀವು ಹುಡುಕಿದ್ರೂ ಸಿಗಲ್ಲ. ನಿಮ್ಮ ವಯಸ್ಸು ಕೂಡ ಮುಗಿದೋಗ್ತದೆ. ಒಂದು ದೃಢ ನಿರ್ಧಾರವನ್ನು ಮಾಡಿಕೊಳ್ಳಿ. ಬೆಳಗ್ಗೆ ಮುಂಜಾನೆ 2 ರೌಂಡ್ ಸ್ವಚ್ಛವಾಗಿ ಮಾಡಿ ಧ್ಯಾನವನ್ನು ಮಾಡಿ ಓದೋಕ್ಕೆ ಕೂತ್ಕೊಳ್ಳಿ. 2 ತಾಸಿಗೊಮ್ಮೆ ಗ್ಯಾಪ್ ಇಟ್ಕೊಳ್ಳಿ. ಈ ರೀತಿಯಾಗಿ ಸ್ಟಡಿ ಮಾಡಿದರೆ, ಒಂದು ಛಲದಿಂದ ನೀವು ಸ್ಟಡಿ ಮಾಡಿದರೆ ಯಾವುದೇ ರೀತಿಯಾದಂಥ ಕೋಚಿಂಗ್ಸ್ಗಳು ಬೇಡ. ಆದರೂ ಕೂಡ ಒಂದು ಸಪೋರ್ಟಿವ್ ಆಗಿ ಕೋಚಿಂಗ್ಸನ್ನು ತಗೊಂಡ್ರೆ ಉತ್ತಮ ಅಂತ ನಾವು ನಿಮಗೆ ಸಜೆಷನ್ ಮಾಡ್ತೇವೆ. ಇಲ್ಲಿ ನಾವು ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೇನೆ. ಎಲ್ಲರೂ ಕೂಡ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಸ್ಟಡಿಯನ್ನು ಮಾಡ್ತಾರೆ. ಆ ನಿಶ್ಚಲ ಗುರಿಯ ಇರುವವರು ಸಾಧನೆಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದರಿಷ್ಟೇ, ನಮ್ಮ ಚಾನಲ್ ವತಿಯಿಂದ ನೀವು ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ದೀರಾ ಎಂಬುದನ್ನು ಮರಿಬಾರ್ದು. ಅದನ್ನು ಮರೆತರೆ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಆಗಲ್ಲ ಎಂಬ ಮಾತನ್ನು ನಾನು ಇದರಿಂದ ಹೇಳ್ತೇನೆ. ಹಾಗೆ ಸ್ವಚ್ಛವಾದಂಥ ಲೇಕನ್ನು ಒಂದು ರೌಂಡ್ ಸುತ್ತಾಡಿಕೊಂಡು ಈ ವಿಡಿಯೋವನ್ನು ನಿಮಗೆಲ್ಲಿ ಹಂಚ್ಕೊಳ್ಬೇಕನ್ನಿಸ್ತು, ಹಂಚ್ಕೊಳ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಸುಮಾರು ವಿದ್ಯಾರ್ಥಿಗಳು ಬಂದು ಸಾಧನೆಯನ್ನು ಮಾಡಿ ಹೋಗಿದ್ದಾರೆ. ಇಲ್ಲಿ ಧಾರವಾಡದನ್ನು ಬೈಕೊಂಡು ಹೋಗಿದ್ದಾರೆ. ಆದರೆ ಆದಷ್ಟು ಕಡಿಮೆ ಜನ ಧಾರವಾಡವನ್ನು ನೆಗೆಟಿವ್ ಆಗಿ ಮಾತಾಡೋರು. ಸಾವಿರ ಕೋಟಿ ವಿದ್ಯಾರ್ಥಿಗಳಲ್ಲಿ ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಧಾರವಾಡವನ್ನು ನೆನೆಸಿ ಜೀವನದಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಹಾಗೆ ಈ ಲೇಕಿಗೆ ಬಂದು ತಮ್ಮ ಜ್ಞಾನಾರ್ಜನೆಯನ್ನು, ತಾವು ಓದಿದ್ದನ್ನು ನೆನಪಿಸಿಕೊಂಡು ತಮ್ಮ ಜೀವನವನ್ನು ರೂಪಿಸುತ್ತಾರೆ. ಸಂಜೆಯ ವ್ಯೂ, ಹಗಲೊತ್ತಿನಲ್ಲಿ ಇನ್ನೂ ಒಂದು ಸ್ವಲ್ಪ ಈ ಹಸಿರು ನಿಮಗೆ ಇನ್ನೂ ನೀಟಾಗಿ ಕಾಣೋದು. ಆದರೆ ಇಲ್ಲಿ ನಾವು ಒಬ್ಬರು ಫಿಶ್ ಹಿಡಿಯೋರನ್ನು ಮಾತಾಡಿಸ್ತೇವೆ. ಯಾವುದೇ ರೀತಿಯಾದಂಥ ಫಿಶ್ ಸಿಗ್ತದಾ ಹೇಗೆ ಅಂತ ಅವ್ರು ಹೇಳ್ತಿದ್ರು. ಇಲ್ಲಿ ಫಿಶ್ಗಳ ಸಂಖ್ಯೆ ಕಡಿಮೆ ಆಗಿದೆ, ಎಲ್ಲರೂ ಗಾಣ ಹಾಕೋದ್ರಿಂದ. ಆದರೂ ಪರವಾಗಿಲ್ಲ, ಒಂದು ಮಟ್ಟದಲ್ಲಿ ಒಂದು ದೊಡ್ಡ ಮೀನು ಸಿಕ್ಕರೆ ನಾವು ಪಡ್ಕೋತೇವೆ ಅನ್ನೋದು ಅವರ ಒಂದು ಗುರಿಯಾಗಿತ್ತು. ಈ ಫಿಶ್ ಹಿಡಿಯೋನಂಥವನು ಹೇಗೆ ಒಂದು ಹಿಟ್ಟನ್ನು ಅದಕ್ಕೆ ಅಂಟಿಸಿ ಮುಂದೆ ಒಗಿತಾನೋ ಹಾಗೆ ಗೌರ್ಮೆಂಟ್ ಜಾಬು ಆಗಿ ಇದಷ್ಟು ಕೆರೆಯಲ್ಲಿ ಗೌರ್ಮೆಂಟ್ ಜಾಬಿನಂತಹ ಮೀನುಗಳಿದ್ದಾವೆ. ಆ ಮೀನನ್ನು ನೀವು ಎಷ್ಟು ಓದಿ ಹಿಟ್ಟನ್ನು ಅದಕ್ಕೆ ಜಾಡಿಸಿ ರುಚಿಯನ್ನು ಕೊಡ್ತೀರೋ ಆ ಮೀನು ಬಂದು ಬೀಳ್ತದೆ. ಹಾಗೆ ಅಷ್ಟು ಬಂದು ನಾವು ರಿಟರ್ನ್ ಆಗಿ ಅಲ್ಲೇ ಮುಂದೆ ಪಾನಿಪುರಿ ಅಂಗಡಿ ಇತ್ತು. ನಮ್ಮ ಮಕ್ಕಳಿಗೆ ಪಾನಿಪುರಿಯನ್ನು ತಿನ್ನಿಸ್ಕೊಂಡು ಗೋಬಿ ಇದ್ದರೆ ಗೋಬಿ ತಿನ್ನುವಂಥ ಒಂದು ಕೇಳಿದೆವು. ಆದರೆ ಅವರು ಗೋಬಿ ಇಲ್ಲ ಎನ್ನುವ ಒಂದು ಆನ್ಸರನ್ನು ನೀಡಿದೆವು. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪಾನಿಪುರಿಯನ್ನು ತಿಂದು, ಸವಿಯಾದ ಪಾನಿಪುರಿ ಅಂದರೆ ಎಲ್ಲ ಪ್ರದೇಶದಲ್ಲೂ ಉತ್ತಮವಾದಂಥ ಪಾನಿಪುರಿ ಅಂತಲೇ ಹೇಳ್ಬೋದು. ಅದು ಫೇವ್ರೆಟ್ಟು ಫೀಮೇಲ್ಸ್ ಅಂತ ಒಂದೇ ವರ್ಡ್ಸ್ನಲ್ಲಿ ಹೇಳಿದರೆ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತ ಆಗ್ತದೆ. ಹಾಗೆ ಇದೊಂದು ಮೆಮೊರಿ, ಸ್ಮಾಲ್ ಜಯನಗರ ಲೇಕ್ ಹತ್ತಿರ ಇರುವಂಥದ್ದು. ಏನೇ ಮಾಹಿತಿ ಇದ್ದರೂ ನೀವು ಕಮೆಂಟ್ ಸೆಕ್ಷನ್ ಮೂಲಕ ಕೇಳ್ಬೋದು, ನಾವು ಉತ್ತರವನ್ನು ನೀಡ್ತೇವೆ. ನಿಮಗೇನಾದರೂ ಸಹಾಯ ಬೇಕಂದರೆ, ಬುಕ್ಸ್ಗಳು ಬೇಕಂದರೆ, ಅಥವಾ ಯಾವುದಾದ್ರೂ ಕೋಚಿಂಗ್ ಸೆಂಟ್ರ್ ಮಾಹಿತಿಗಳು ಬೇಕಂದರೆ ನಾವು ನಿಮಗೆ ತಿಳಿಸ್ತೇವೆ. ಹಾಗೆ ಆಂಜನೇಯನ ಆಶೀರ್ವಾದನ ಪಡ್ಕೊಂಡು ಇಲ್ಲೇ ಪಿ ಜಿಗಳು ಮತ್ತು ಕಿರಾಣಿ ಸ್ಟೋರ್ಸ್ಗಳಿದ್ದಾವೆ. ಹಾಗೆ ಬಂದು ಭಾಳ ಒಂದು ಜ್ವರ ಬಂದರೆ ಇಲ್ಲೇ ಸದ್ಯ ಮೆಡಿಪ್ಲಸ್ ಇದೆ, ಅದಕ್ಕೂ ಕೂಡ ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಳೆಗಾಲದಲ್ಲಿ ಬೆಚ್ಚಗಾಗಿ
ಮಲ್ಕೋಬೋದು. ಈ ರೀತಿಯಾದಂಥ ಧಾರವಾಡ ಜೀವನವನ್ನು ಪ್ರತಿಯೊಬ್ಬರು ಒಂದು ಕನಸನ್ನು ಹೊತ್ತು ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಯಶಸ್ಸನ್ನು ಸಿಗಲಿ, ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಂಥ ಯಾವುದೇ ರೀತಿಯಾದಂಥ ಕಾರ್ಯ ನೆರವೇರಲಿ ಅಂತ ನಾವು ಹೇಳಿ ನಮ್ಮ ಚಾನಲ್ನಿಂದ ಆಶಿಸ್ತೇವೆ. ನಮಸ್ಕಾರ, ಧನ್ಯವಾದಗಳು.